ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ನಗರದಾಗ ಮಕ್ಕಳಿದ್ದೆ. ಇವಾಗ ಎದ್ದು ಹೋಗ್ತಿದ್ದೀನಿ ನೋಡಿ. 6 ಅಲ್ಲಿ ಬಿಸಿಲಲ್ಲಿ ನೆತ್ತಿಗೆ ಹೊಡಿತೈತೆ. ಹೋಗ್ತದೆ ನೋಡಿ. ಇಲ್ಲ ನಿದ್ದೆ ಹೋಗಿಲ್ಲ ನನಗೆ. ಹೋಗ್ತಿದ್ದೀನಿ. ಬಿಸಿಲು ಸಖತ್ ಹೊಡಿತಾ ಇದ್ರು ಬೆಳಗ್ಗೆನೆ. ಅದೇ ಸೂರ್ಯದೇವ ಯಾಕೆ ಹೊಡಿತೀಯಪ್ಪ ಗುರುವೆ, ಸ್ವಲ್ಪ ಲೇಟಾಗಿ ಬಾ, ಹೋಗು, ಆಮೇಲೆ ಬರಬಂತೆ. ಇನ್ನೇನು ಅದೇ ನಾವು ಮಾಮೂಲಿ ಹೋಗ್ತೀವಲ್ಲ, ಈ ಯಾವ್ದು ನಾಸಿಕ್ ರೋಡು ಹಂಗೆ ಹೋಗೋದು. ಲೋಡ್ ಎಲ್ಲಿಗಂದರೆ ವಾಪಿಗೆ ಬೈಕ್ ಲೆಫ್ಟ್ ಸೈಡಿಗೆ ಹೋಗೋದು. ರೈಟ್ ಸೈಡಿಗಂತೂ ಸಾಯಲ್ಲ ಇವರು, ಲೆಫ್ಟ್ ಸೈಡಿಗೆ ಸಾಯೋದು ಯಾವಾಗ ನೋಡಿದ್ರು. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ನಾಯಿ ಬಲ ಡೊಂಕೆ ಏನೋ ಹಂಗಿಲ್ಲ. ನಮ್ಮ ಹುಷಾರಾಗಿ ನಾವು ಹೋಗ್ತೀರಣ್ಣ. ಸರಿ ಹೋಗೋಣ. ಒಂದು ಬಕೆಟ್ ಎಕ್ಸ್ಟ್ರಾ ಗಾಡಿಗೆ ಡಬ್ಬಿತ್ತು, ಅದನ್ನ ಹಾಕ್ಕೊಂಡು ಟೀ ಕುಡಿದು ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಏನಂದರೆ ವಡಪಾವ್ ತಿಂದೆ ಹೋಗೋದು. ಮತ್ತೇನು ಸಿಗ್ತದೆ ಹೇಳಿ, ಇಲ್ಲಿ ವಡಪಾವ್ ಬಿಟ್ಟರೆ ಯಾಕೋ ಟೂ ಅಂತ ಐತಿಲ್ಲ. ಅದು ಒಂದು ಅರ್ಧ ಗಂಟೆ ಬೇಕು ಸಿಗ್ನಲ್ ಬಂತು ಅಂದರೆ. ಡಬ್ಬಿಂದು ಯಾಕೋ ಡಬ್ಬು ಒಂದು ಪಾಯಿಂಟ್ ಇದ್ದಂಗೆ ಸಿಗ್ನಲ್ ತೋರಿಸ್ತೈತೆ. ಹೋಗಿ ತೋರಿಸಲ್ಲ ಏನಾಗಿದೆ ಅಂತ ಶೋರೂಮ್ನಾಗೆ ಗೊತ್ತಾಗುತ್ತೆ. ಹೋಗ್ತಾ ಇದ್ದೀನಿ ನೋಡಿ ರೋಡಲ್ಲಿ. ಲೋನಿ ಟು ನಾಸಿಕ್ ರೋಡು ಅದೆಲ್ಲ ಫುಲ್ ಲೂಸಾಗಿ ಎಲ್ಲ ಸೈಡ್ಗೆ ಹೋಗ್ಬಿಟ್ಟಿದ್ದಾವೆ. ಹಿಂಗೆ ಮಾಡಿ ನಾಸಿಕ್ ಹೈವೇಗೆ ಬಂದ್ವಿ. ಇನ್ನೇನು ಇವಾಗ ಹೈವೇ ಹತ್ಬೇಕು. ಇಲ್ಲಿ ಇದು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ನೋಡಿ. ವ್ಯವಸ್ಥೆಯಲ್ಲಿದ್ದ ಮಾಡ್ತಾ ಇದ್ದಾರೆ. ಇದನ್ನ ಇನ್ನೂ ಮುಗಿಸೋಕ್ಕಾಗಿಲ್ಲ ಬ್ರಿಡ್ಜ್ ಕೆಲಸನ. ಅದು ಹಿಂಡಿ ಅಂದರೆ ಬಿದ್ದುಬಿಟ್ಟ. ಸ್ವಲ್ಪ ಒಂಚೂರು ಮಣ್ಣನ್ನು ಹಾಕಲ್ಲ, ಏನಿಲ್ಲ. ಗಾಡಿ ಹಂಗೆ ಆಕ್ಷನ್ ಹಾಕತ್ತೆ. ಅಲ್ಲೇ ಫುಲ್ ಬಿಸಿಲು ಆಗ್ತೈತೆ. ಯಾರು ಅಣ್ಣಚ್ಚಿ ಗಾಡಿಗಳಿಲ್ಲ, ಎಲ್ಲ ಹೋಗ್ಬಿಟ್ಟವೆ. ಎಲ್ಲ ಅವರಲ್ಲಿ ಕಾಣ್ತಾವೆ ಅಷ್ಟೇ. ಅವರೆಲ್ಲ ಊಟಕ್ಕೆ ನಿಲ್ಸಿರ್ತಾರೆ. ನಾವು ನಾಸಿಕ್ ದಾಟ್ದಾಟಿಗೆ ಎಲ್ಲನ ನಿಲ್ಲಿಸಿ ಊಟ ಮಾಡ್ಕೊಂಡು ಹೋಗೋಣ. ಅಲ್ಲಿ ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲಿ ನಿಲ್ಲಿಸಿ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ. ನಾಸಿಕ್ ಸಿಟಿನಾಗ ಟ್ರಾಫಿಕ್ ಭಾಳ ಇರುತ್ತೆ. ಹೊತ್ತು ಮುಂಚೆ ಹೋಗ್ಬೇಕಾಗಿತ್ತು. ಏನು ಮಾಡ್ತೀರಾ, ರಾತ್ರಿ ಹೊಡೆದು ಸಾಕಾಗಿತ್ತು. ಹೊತ್ತು ಮುಂಚೆ ಎದ್ದಾಡಲಿಲ್ಲ, ಲೇಟಾಗಿ ಎದ್ದೆ. ಲೇಟಾಗಿ ಹೋದ್ರೆ ಆತಂತೇಳಿ ಅಲ್ಲೇನು ಖಾಲಿ ಆಗಲ್ಲ, ಓದೇಟಿಗೆ ನಾಳೆನೇ ಖಾಲಿ ಆಗೋದು. ಅದಕ್ಕೆ ರಾತ್ರಿ ಹೋಗೋಕ್ಕೂ ಆಗಲ್ಲ ಅಂತೇಳಿ ಹೋಗಲಿಲ್ಲ ನಾನು. ಬನ್ನಿ ಹೋಗು. ಫೈನಲ್ಲಿ ನಾಸಿಕ್ ಸಿಟಿ ದಾಟಿ ಇದು ವಾಪಿ ರೋಡಿಗೆ ಬಂದೆ. ಅಲ್ಲಿ ಸಿಗ್ನಲಲ್ಲಿ ಒಂದು 5-6 ಜನ ಹುಡುಗರು ನಿಂತಿದ್ರು. ಆ ಹುಡುಗರು ನೋಡಿ ನನಗೆ ಎಷ್ಟ ಅನ್ನಿಸ್ತು ಅಂದರೆ ಒಂಥರ ಕಣ್ಣೀರು ಬಂದಂಗೆ ಆಗ್ಬಿಡ್ತು. ಆ ಹುಡುಗರು ಸಣ್ಣ ಸಣ್ಣ ಆಟ ಸಾಮಾನುಗಳು ಮಾರಕ್ಕೆ ಸಿಗ್ನಲ್ಗಳಿಗೆ ನಿಂತ್ಕೊಂತಾರಲ್ಲಿ. ಒಂದು 4-5 ಜನ ಹುಡುಗರು ಇದ್ರು ಅನ್ಸುತ್ತೆ ಒಂದು ಸಿಗ್ನಲಾಗೆ. ಮತ್ತು ಆ ಕಡೆ ಸಿಗ್ನಲಾಗೂ ಇದ್ದರು. ಅವರಪ್ಪಾರಮ್ಮ ಅವ್ರನ್ನ ಬಿಟ್ಟು ರೋಡ್ನಿಗೆ ಇದು ಆರಾಮಾಗಿ ನೆಲ್ಲ ಕೂತ್ಕೊಂತಾರೆ. ಪಾಪ ಸಣ್ಣ ಹುಡುಗರು, ಚಪ್ಪಲಿ ಇಲ್ಲ ಏನಿಲ್ಲ ಕಾಲಾಗೆ, ಬಿಸಿಲಾಗೆ ಸಿಗ್ನಲಾಗೆ ಆಟ ಸಾಮಾನು ಮತ್ತು ಇಲಿ ಪಾಷಾಣ ಇನ್ನೇನೇನು ಐಟಮ್ ಮಾರಕ್ಕೆ ನಿಂತ್ಕೊಂಡಿದ್ರೆಲ್ಲ. ನಾನು ನೋಡಿ ಹುಡುಗನಿಗೆ ಒಂದು 100 ರೂಪಾಯಿ ಕಟ್ ಕಳಿಸ್ಬಿಟ್ಟೆ, ಹೋಗೋ ಚಪ್ಪಲಿ ತಗ ಅಂತೇಳಿ. ಯಾರು ಹಿಂಗೆ ಆಡಿಸ್ಕೊಂಡು ಹೋಗ್ತಾರೆ ಕ್ಯಾಟ್ರ್ ಗಾಡಿನ. ವಿಡಿಯೋ ಮಾಡೋದಕ್ಕೆ ನೋಡಿ ಆಡಿಸ್ಕೊಂಡು ಹೋದ. ಹೋಗಲಿ, ಇದೊಂದು ಡೌನ್ ಇಳಿದು ಆ ಕಡೆ ಹೋದರೆ ನಮ್ಮದು ಡಾಬಾ ಬರುತ್ತೆ. ರೆಗ್ಯುಲರ್ ನಿಲ್ಸೋದು ರಾಜಸ್ಥಾನಿ ಡಾಬಾ. ಆ ಡಾಬಾದಾಗ ಹೋಗಿ ಊಟ ಮಾಡೋಣ. ಊಟ ಮಾಡಿ ಮುಂದಕ್ಕೆ ನೋಡೋಣ. ನನಗಂತೂ ಭಾಳ ಅನಿಸ್ಬಿಡ್ತು ಪಾಪ. ಬಿಸ್ಲಾಗಿ ಬರೇ ಕಾಲಾಗಿ ಓಡಾಡವು. 100 ರೂಪಾಯಿ ಕೊಟ್ಟು ಇತ್ಲಾಗ ಅದೇ ಬಂದೆ ಚಪ್ಪಲಿ ತಗ ಅಂತೇಳಿ. ನೆಕ್ಸ್ಟ್ ಟೈಮ್ ಬಂದಾಗ ಬೇರೆ ಏನಾದರೂ ತಗೊಂಬರೋಣ. ಅವ್ರಿಗೆ ದುಡ್ಡು ಕೊಡೋದು ಬೇಡ, ತಿನ್ನಕ್ಕೆ ಕೊಟ್ಟು ಹೋಗೋಣ ಅಷ್ಟೇ. ಬಿಸ್ಕೆಟ್ ತಗೊಂಬರ್ತೀನಿ, ಬನ್ನಿ ಹೋಗೋಣ ಡಾಬಾಗೆ. ಇವಾಗ ಊಟ ಮಾಡಿ ಹೊರಟೆ ವಾಪಿ ಕಡೆಗೆ ಪ್ರಯಾಣ ಬೆಳೆಸಿದ್ದೆ. ಬಿಸಿಲೈತಂದ್ರೆ ಗುರು ಸಿಕ್ಕಾಪಟ್ಲೆ ಬಿಸಿಲೈತೆ. ಬಿಸ್ಲಿಗೆ ಕಣ್ಣು ತಿರುಗ್ತಾವೆ, ಅಂಥ ಬಿಸಿಲು ಹೊಡಿತೈತೆ ಇವತ್ತು. ಮೊನ್ನೆ ಬಂದಾಗ ಬಿಸಿಲೇ ಇರಲಿಲ್ಲ, ಇವತ್ತು ಬಿಸಿಲೈತೆ. ಯಾಕೋ ಒಂದು ಸ್ವಲ್ಪ ತಲೆನೈತೈತೆ. ಹೋಗೋಣ, ಅದ್ರಾಗ ಏನಾಗಲ್ಲ. ಗುಳಿ ಟ್ಯಾಬ್ಲೆಟ್ ತಗೊಂಡಿದ್ದೆ ರಾತ್ರಿ, ತಗೊಂಡು ನುಂಗಿದ್ದೆ. ಇವಾಗ ಯಾಕೆ ಸ್ವಲ್ಪ ತಲೆನೈತೈತೆ. ಹೋಗಿ ಅದ್ರಾಗೆ ಖಾಲಿ ಮಾಡೋಣ, ನಾಳೆ ಖಾಲಿ ಆಗ್ತೈತೆ. ಟೈಮ್ ಆಲೇ 1 ಗಂಟೆ ಆಗ್ಬೋದತ್ತೆ. ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಐತೆ. 80 ಕಿಲೋಮೀಟ್ರು 90 ಆಗ್ತದೆ. ಅಲ್ಲಿ ಹೋದ್ರೆ ಇದೆ ಅನ್ಲೋಡಿಂಗ್ ಪಾಯಿಂಟು.
ಅಲ್ಲೋಗಿ ಗೇಟ್ನಾಗ ಬಿಲ್ ಎಂಟ್ರಿ ಮಾಡಿಸಿ ಅಲ್ಲೇ ಎದುರುಗಡೆ ಪಾರ್ಕಿಂಗ್ ಐತೆ, ಇಲ್ಲಾಂದರೆ ಡಾಬಾದಾಗ ಹೋಗಿ ನಿಂತ್ಕೊಳ್ಳೋದು, ಮನೆ ಹೋಗೋದು. ಇದು ಡೌನ್ ಐತೆ, ಡೌನ್ನಾಗ ಊರು, ಅಲ್ಲಿ ಕೆಳಗೆ ಹಂಸಿದಾವೆ. ಹಂಸ ಯಾಕೆ ಹಾಕಿದಾರೆ ಅಂದರೆ ಡೌನಲ್ಲಿ 100 ಬಂದು ಯಾರ ಮೇಲೆಲ್ಲ ಹೊರ್ಕೊಂಡು ಹೋಗ್ತಾರೆ ಅಂತೇಳಿ ಹಂಸ ಹಾಕಿರೋದು. ಇಲ್ಲಾಂದರೆ ಗಾಡಿ ಕಂಟ್ರೋಲ್ ಆಗಲ್ಲ. ಅಲ್ಲಿ ಕೆಳಗೆ ಎಷ್ಟೊಂದು ಜನ ನಿಂತಿರ್ತಾರೆ ರೋಡ್ನಾಗೆ, ಜನಗಳು, ಬೈಕು, ಕಾರು, ಆಟೋ ಎಲ್ಲ ನಿಂತಿದ್ದಾವೆ. ಅದಕ್ಕಾಗಿ ಹಾಕಿದ್ದಾರೆ. ಫಸ್ಟಿಗೆ ಹಂಸ ಇರಲಿಲ್ಲ ಇವು, ಒಂದು ತಿಂಗಳ, ಒಂದು 2-3 ತಿಂಗಳಾಗಿರ್ಬೋದು ಹಾಕಿ. ನಾವು 14 ವೀಲರ್ ಬಂದಾಗ ಎಲ್ಲೆಲ್ಲಿ ಒಂದು ಹಂಸ ನೋಡಿರಲಿಲ್ಲ ಈ ರೋಡ್ನಾಗೆ, ಇನ್ನೊಂದು ಹಂಸ ಹಾಕಿದ್ದಾರೆ ನೋಡಿ. ಈಗ ಘಾಟಿಗೆ ಬಂದು ನೋಡಿ, ಪೇಟ ಬೆತ್ ಘಾಟ್ ಅಂತಾರೆ ಇದನ್ನ, ಬೆತ್ತು ಪೇಟ. ಈಗ ಘಾಟ್ನಾಗ ನಿಂತಿದ್ದೀವಿ. ಬಸ್ನಲ್ಲಿ ಹೆಂಗೆ ಬರ್ತಾನೆ ನೋಡಿದ್ರು, ಹಂಗೆ ಹಿಂದಕ್ಕೆ ಕಳಿಸ್ತೀನಿ. ಇವಾಗ ಅಲ್ಲೇ ನಿಂತ್ಕೊಂಬಿಟ್ಟ ನಾನು ಬರೋದ ನೋಡಿ. ಹಂಗಿರ್ಬೇಕು ಭಯ, ಕರ್ನಾಟಕ ಗಾಡಿ ಅಂದರೆ ಹಂಗೆ ಸರಿತಿರ್ಬೇಕು ಹಿಂದಕ್ಕೆ, ಗೊತ್ತಾ? ನೋಡಿ ಈ ಕಡೆ ಗುಜರಾತ್ ಗಾಡಿ ಆರಾಮಾಗಿ ಬರ್ತೈತೆ. ಈ ಘಾಟ್ನಾಗ ಬಂದರೆ ನಾವು ಆ ಕಡೆ ಚಾಲಿಸ್ಗೋ ಘಾಟ್ನಾಗ ಹೋಗ್ತಾ ಇದೀವಿ ಅನ್ನಿಸ್ತೈತೆ, ಆ ಥರ ಕಾಣುತ್ತೆ. ಆ ಘಾಟ್ನಾಗನು ಅಷ್ಟೇ ಪಕ್ಕದಾಗ ಹಂಗೆ ಕಾಣುತ್ತೆ ಪಾತಾಳ. ಈ ಘಾಟ್ನಾಗನು ಅಷ್ಟೇ ಗುರು, ಯಾವ ಮಾಡಿದ್ರೆ ಸೀದಾ ಕೆಳಗಿರ್ತದೆ ಗಾಡಿ. ಇಲ್ಲಿ ಆರಾಮಾಗಿರ್ತದೆ. ಮೊನ್ನೆ ಯಾವುದೋ ಒಂದು ಗಾಡಿ ಬಿದ್ದತ್ತೆ ಅಂತ ಇಲ್ಲಿ ಗೊತ್ತಾಗ್ತಿಲ್ಲ ನನಗೆ, ಕಾಣಿಸ್ತಾನೆ ಇಲ್ಲ. ಇಲ್ಲಿ ನಿಂತ್ಕೊಂಡು ನೋಡ್ತಾರೆ, ಹೇಳಿದ್ರು ಕೆಳಕ್ಕೆ ಹೋಗೈತಂತೆ ನೋಡಿ. ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ ಇವರು, ಗಾಡಿ ಕೆಳಕ್ಕೆ ಹೋಗಿರೋದು. ಅದು ಎಲ್ಲೆಲ್ಲ ಸತ್ತೋತು ಏನೋ ಗೊತ್ತಿಲ್ಲ. ಇವ್ರೇನೋ ಜೇನುಪಾನ ಹುಡ್ಕಕ್ಕೆ ಬಂದಾರ ಗುರು, ಗಾಡಿ ಹುಡ್ಕಾರಲ್ಲ ನೋಡಿ. ಘಾಟಿ ಹೇಳ್ಬಿಟ್ವಿ, ಯಾವುದೋ ಗುರು ಗಾಡಿ ಗುಡ್ಡು ಕೊಡ್ಬಿಟ್ಟ ತಂದು, ಗಾಡಿ ಇಲ್ಲ, ಗಾಡಿ ತಗೊಂಡೋಗಿದ್ದಾರೆ. ಬ್ರೇಕ್ ಫೇಲ್ ಆಗಿ ನೋಡಿ ಇಲ್ಲಿ ಬಿಟ್ಟಿದ್ದಾನೆ, ರಿವರ್ಸ್ ಬಿಟ್ಟಿರ್ಬೇಕಂತ ಮೋಸ್ಟ್ಲಿ. ಬ್ಯಾಕ್ ವೀಲ್ ಅದಾವೆ ನೋಡಿ. ನಾವು ಗಾಡಿಗಳು ಕಮ್ಮಿ ಅದಾವೆ. ರಾತ್ರಿಗೆ ಬಂದುಬಿಟ್ರೆ ಜಾಮು ಅಂದರೆ ಜಾಮ್ ಆಗಿಬಿಡ್ತೈತೆ. ಸಾಯಂಕಾಲ ಒಂದು 5-6 ಗಂಟೆ ಮೇಲೆ, ಮಧ್ಯಾಹ್ನದ ಹೊತ್ತು ಕಮ್ಮಿ ಇರುತ್ತೆ ಜಾಮು. ಇವತ್ತು ನೋಡಿ ಗಾಡಿ ಇದು ಘಾಟಲ್ಲಿ ಗಾಡಿನೇ ಇಲ್ಲ. ನಾನು ಮೊನ್ನೆ ಟ್ರಿಪ್ ಹೋದಾಗ ಆ ಕಡೆ ಘಾಟ್ ಹತ್ರ ಆಕ್ಸಿಡೆಂಟಾಗಿ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಇವಾಗ ನೋಡೋಣ ಬನ್ನಿ ಹೋಗಿ. ಈ ಟರ್ನಿಂಗಲ್ಲಿ ಜೋರಾಗಿ ಬಂದು ತಿರುಗಿದ್ದಾರೆ, ಸೀದಾ ಹೋಗಿ ಬಿದ್ದುಬಿಟ್ಟು ಅದು ಗಾಡಿ ಕಂಟ್ರೋಲ್ ಆಗಿಲ್ಲ. ಇದು ಯಾವ ಗಾಡಿ ಅಂತ ಗೊತ್ತಿಲ್ಲ. ನಮ್ಮ ಕರ್ನಾಟಕ ಗಾಡಿನೋ ತಮಿಳ್ನಾಡು ಗಾಡಿನೋ ಗೊತ್ತಾಗ್ತಿಲ್ಲ. ನಂಬರ್ ಪ್ಲೇಟ್ ಕಾಣೋಂಗಿಲ್ಲ, ನಂಬರ್ಗೆಲ್ಲ ಮುಚ್ಚಿದ್ದಾರೆ. ಈ ಶೋ ಇರೋದು ಐಟಮ್ ನೋಡಿದರೆ ಕರ್ನಾಟಕ ಗಾಡಿ ಅನಿಸುತ್ತೆ. ಡ್ರೈವರಿಗೆ ನೋಡಿದ್ರು ಹೆಂಗಾಗ್ಬಿಟ್ಟದಾನೆ, ಬದುಕಿದಾನೆ ಡ್ರೈವರು, ಏನಾಗಿಲ್ಲ, ಅದೃಷ್ಟವಶ. ಕರ್ನಾಟಕ ಗಾಡಿನೇ ಇದು, ನೋಡಿದರೆ ಗೊತ್ತಾಗುತ್ತೆ. ಪಾರ್ಸಲ್ ಗಾಡಿ ಹಂಗೆ ತಗೊಂಡು ಹೋಗಿದ್ದಾನೆ ಪಾಪ. ಅಲ್ಲೋಗಿ ಬಿದ್ದತ್ ಗಾಡಿ, ಕಂಟ್ರೋಲ್ ಆಗಿಲ್ಲ. ಸ್ವಲ್ಪ ಬ್ರೇಕ್ ಫೇಲ್ ಆಗಿತ್ತೇನೋ ಗೊತ್ತಿಲ್ಲ. ಅಲ್ಲೋಗಿ ಪಲ್ಟಿ ಹೊಡೆದ್ರು ನೋಡಿ. ಹೈಟ್ ಲೋಡಲ್ಲ, ಗಾಡಿ ಕಂಟ್ರೋಲ್ ಸಿಗಲ್ಲ. ನೋಡಿದ್ದಾಗ ಗಾಡಿ ಕಂಟ್ರೋಲ್ ಸಿಗಲ್ಲ ಘಾಟ್ಗಳಿಗೆ, ಅದಕ್ಕೆ ಹೋಗಿರೋದು ಗಾಡಿ. ಹೈಟ್ ಲೋಡ್ ಇದ್ದಾಗ ಘಾಟ್ ಸೆಕ್ಷನ್ ಆರಾಮಾಗಿ ಇಳಿಸ್ಕೊಂಡು ಹೋಗ್ಬೇಕು, ಟೆನ್ಷನ್ ತಗೊಬಾರ್ದು. ಇದು ಹೊಸ್ದಾಗಿ ಬಂದವ್ರಿಗೆ ಮೋಸ ಆಗ್ಬಿಡ್ತತೆ ಲಾಸ್ಟಿಗೆ. ಫುಲ್ಲು ಇನ್ನೇನು ಇನ್ನೊಂದು 2 ಟರ್ನಿಂಗ್ ಇಳಿದ್ರೆ ಘಾಟ್ ಸೆಕ್ಷನ್ ಮುಗೀತಂತೆ ಜೋರಾಗಿ ಬಂದುಬಿಡ್ತಾರೆ. ಕಟ್ಟನ್ ಕಡೆ ಟರ್ನಿಂಗ್ ಐತೆ, ಟರ್ನಿಂಗ್ನೇ ಬಿದ್ದಾರ ನೋಡಿ ಗಾಡಿ. ತೋರಿಸಿದ್ದಲ್ಲ ದೊಡ್ಡರು ಸೆಕೆಂಡ್ ಘಾಟ್ ಹತ್ತಾ ಇದ್ದೀವಿ. ಗಾಡಿ ಹಸ್ಸೈಡಾಗಿತ್ತು ನೋಡ್ಕೊಂಬಂದು. ವ್ಯೂಸ್ ಹೆಂಗೆ ಕಾಣ್ತಾ ಇದೆ, ಸೂಪರಾಗಿದೆ. ಅಲ್ಲೊಂದು ಜಲಪಾತ ಉಟ್ಕೊಂಡೈತೆ, ನೀರೇ ಇಲ್ಲ ಅದ್ರಾಗೆ. ಅದು ಕೆರೆಗೆ ನೀರೈತಲ್ಲ, ಅದು ಜಲಪಾತದಿಂದಲೇ ಬರೋದು. ಅಲ್ಲೇ ಇದ್ದು ಕಾಣಲ್ಲ ಫೋನ್ ಕ್ಯಾಮ್ರಾಗೆ ನೋಡಿ. ರೋಡೇ ಖಾಲಿ ಐತೆ, ನಾವೇ ರೋಡಿಗೆ ರಾಜರು ಇವತ್ತು. ರೋಡಿಗೆ ಯಾರು ಇಲ್ಲ ರೋಡ್ನಾಗೆ. ಬಾರ್ಡ್ರ್ ದಾಟಿ ಬಂದು ಮಕ್ಕೊಂಬಿಟ್ಟಿದ್ದೆ, ಯಾಕೋ ಫುಲ್ ನಿದ್ದೆ ಬಂದಂಗೆ ಆಗ್ಬಿಟ್ಟಿತ್ತು. ಎಷ್ಟೊತ್ತಿಗೆ ಮುಕ್ಕೊಂಡಿದ್ದೆ ಅಂದರೆ ಒಂದು 2:30-3 ಗಂಟೆ ಆಗಿತ್ತೇನೋ. 2 ಗಂಟೆ ಅಂದ್ಕೊಳ್ರಿ. 2 ಗಂಟೆಗೆ ಮಕ್ಕೊಂಡೆ. ಒಂದೇ ಸಲ 6:30ಗೆ ಎದ್ದು ಬಂದೆ ಬಂದು ಒಂದು 20 ಕಿಲೋಮೀಟ್ರ್ ಬಂದಿನಿ ಗುಜರಾತ್ಗೆ. 20 ಬಂದಿದ್ದೆ, ಒಂದು 10 ಬಂದಿನಿ ಅನ್ಸುತ್ತೆ. ನಾನು ಮಕ್ಕೊಂಡಿದ್ಮೇಲೆ ಆ ಜಾಗದಿಂದ 30 ಕಿಲೋಮೀಟ್ರ್ ಘಾಟ್ ಇತ್ತು. ಇದೊಂದು ಊರು ಭಾರಿ ಇರ್ಕಟ್ಟಿರುತ್ತೆ. ಅಂದರೆ ಈ ಊರಲ್ಲಿ ಫುಲ್ಲು ಮಾರ್ಕೆಟಿಂಗು. ಇದು ಬೆಳಗ್ಗೆ ಹೊತ್ತು ಬಂದುಬಿಟ್ರೆ ಭಾರಿ ಟ್ರಾಫಿಕ್ ಇರುತ್ತೆ ಊರಲ್ಲಿ. ದುರ್ಗದ ಗಾಡಿ ಹೋಗ್ತೈತೆ ನೋಡಿದ್ರು, ಫಜಲು. ನಮ್ಮ ದುರ್ಗದ ಗಾಡಿ ಅದು ಇವಾಗ ಹೋಗಿದ್ದು ಫಜಲ್ ಗಾಡಿ ಎದುರಿಗೆ. ಫೋಕಸ್ ನೋಡಿ ಎಷ್ಟು ಬೀಳ್ತೈತೆ ಹೊರಗಡೆ. ಯಾವುದೋ ಇದು ಅಯೋಗ್ಯ 7 ಲೈಟ್ ಹಾಕಿ ಬರ್ತೈತೆ. 4 ಇದ್ರೆ ಸಾಲದಂತೇಳಿ ಇನ್ನೂ 2 ಎಕ್ಸ್ಟ್ರಾ ಹಾಕ್ಕೊಂಡು ನಾನು
ಇದು ಭಾರಿ ಕಟಾನ್ ಕಟ್ಟಿ ಟರ್ನಿಂಗ್ ಐತಿ. ಇಲ್ಲೊಂದು 2 ಟರ್ನಿಂಗ್ಗಳು. ಇಲ್ಲಿ ಟರ್ನಿಂಗ್ನಾಗ ಭಾಳ ಹುಷಾರಾಗಿರ್ಬೇಕು. ಹೊಸ್ದಾಗಿ ಬಂದವ್ರಿಗೆ ಗೊತ್ತಾಗಲ್ಲ, ಸೀದಾ ನುಗ್ಗಿಬಿಡ್ತಾರೆ. ಮತ್ತೆ ಆ ಕಡೆ ಇನ್ನೊಂದು ಟರ್ನಿಂಗ್ ಐತೆ. ಆ ಟರ್ನಿಂಗಲ್ಲಂತೂ ಬೇಜಾನ್ ಗಾಡಿ ಅಪ್ಸೈಡ್ ಆಗಿಬಿಟ್ಟಿದ್ದಾವೆ. ಪಾಪ ಹೊಸ್ದಾಗಿ ರೋಡಿಗೆ ಬರ್ತಾರೆ, ಗೊತ್ತಾಗಲ್ಲ ಏನಿಲ್ಲ, ಡೌನ್ ಐತೆ ಅಂತೇಳಿ ಲೂಟ್ ಹೊಡೆದು ಬಿಡ್ತಾರೆ. ಒಂದೇಟಿಗೆ ಹಂಗೆ ಕಟಾನ್ ಕಟ್ಟಿ ಟರ್ನಿಂಗ್ ಇರುತ್ತೆ ನೋಡಿ. ಏನೋ ಅಷ್ಟೇ, ಇದು ರೋಡು ಸೀದಾನ ಮಾಡ್ಬೇಕು, ಸೀದಾ ಮಾಡಿಲ್ಲ. ಸೊಟ್ಟ ಮಟ್ಟ ಮಾಡಿದಾರೆ ಗುರು. ಒಂದು ಸ್ವಲ್ಪ ಗುಡ್ಡ ಕೊರ್ದು ಮಾಡಿದ್ರೆ ಆಗೋಗಿತ್ತು ರೋಡು. ಆದರೆ ಅವ್ರು ಬರ್ದಿಲ್ಲ, ಸೀದಾ ಮಾಡಿಬಿಟ್ಟಿದ್ದಾರೆ ನೋಡಿ.